Hello students, let us talk about ray optics. In that first question is, I have taken these questions from handbook that I have sent you in the WhatsApp group. Okay, so in the first question, the first question is, a transparent cube of side 18 centimeter contains an air bubble in it. When viewed normally through one face, the bubble appears to be at 8 centimeter from the surface. When viewed normally through opposite face, okay, the distance appear to be 4 centimeter. Find the actual distance of the bubble from the second face and the refractive index of the material of the cube. Okay, so ಒಂದು ಇಮ್ಯಾಜಿನರಿ ಡ್ರಾಯಿಂಗ್ನ ಹಾಕ್ತೀನಿ. ಓಕೆನಾ, ಸೊ ಒಂದು ಕ್ಯೂಬ್ ಇದೆ ಅಕಾರ್ಡಿಂಗ್ ಟು ದಿ ಕ್ವಶನ್. ಓಕೆ, ಸೊ ಈ ಕ್ಯೂಬಿನ sides, okay, cube sides is 18 centimeter. That means this side will be 18 centimeter. Okay na, so viewed normally through one face. Okay, yadadru ಒಂದು ಫೇಸ್ ನ ಕನ್ಸಿಡರ್ ಮಾಡೋಣ. ಓಕೆ, ಸೊ ಇದ್ರ ಒಳಗಡೆ ಏನು ಹೇಳ್ತಾ ಇದ್ದಾರೆ, ಕಂಟೈನ್ಸ್ ಅನ್ ಏರ್ ಬಬಲ್. ಓಕೆ, ಎಲ್ಲಾದ್ರೂ ಒಂದು ಕಡೆ ಇನ್ಸೈಡ್ ದಿ ಕ್ಯೂಬ್ ಒಂದು ಏರ್ ಬಬಲ್ ತುಂಬಿಕೊಂಡಿದೆ ಅಂತ ಅನ್ಕೊಳ್ಳಿ. ಕನ್ಸಿಡರ್ ಒನ್ ಏರ್ ಬಬಲ್ ಇನ್ಸೈಡ್ ದಿಸ್ ಕ್ಯೂಬ್. ಓಕೆ, ಸೊ ಒಂದು ಸೈಡಿಂದ ಒಂದು ಫೇಸಿಂದ ನಾರ್ಮಲಿ ನೋಡಿದಾಗ, ಓಕೆ, ಇಟ್ ಅಪಿಯರ್ಸ್ ಟು ಬಿ 8 ಸೆಂಟಿಮೀಟರ್ ಫ್ರಮ್ ದಿ ಸರ್ಫೇಸ್. ಓಕೆ, ಈ ಸರ್ಫೇಸಿಂದ ಈ ಡಿಸ್ಟೆನ್ಸ್ಗೆ 8 ಸೆಂಟಿಮೀಟರ್ ಇದೆ ಅಂತ ಹೇಳಿ ಕಾಣಿಸ್ತಾ ಇದೆ ಫ್ರಮ್ ಒನ್ ಫೇಸ್. ಓಕೆ, ಅದೇ ರೀತಿ ಇನ್ನೊಂದು ಫೇಸ್. ಓಕೆ, ಐ ವಿಲ್ ಕಾಲ್ ದಿಸ್ ಆಸ್ ಫಸ್ಟ್ ಫೇಸ್ ಆ್ಯಂಡ್ ಅನದರ್ ಒನ್ ಈಸ್ ಸೆಕೆಂಡ್ ಫೇಸ್. Okay, so when they viewed normally through opposite face, so I have considered here second face as opposite face, the distance appears to be 4 centimeter. That means this distance will be 4 centimeter. Okay, ಇಲ್ಲಿಂದ ನೋಡಿದಾಗ 4 centimeter ಕಾಣಿಸುತ್ತೆ, ಇಲ್ಲಿಂದ ನೋಡಿದಾಗ 8 centimeter ಕಾಣಿಸ್ತಾ ಇದೆ. Okay, so let us write given here. Okay, so sides ಕೊಟ್ಟಿದ್ದಾರೆ which is 18 centimeter. Okay, so let us consider x be the distance of the bubble from the second face. ಸೊ ಇದೇ ಇಲ್ಲಿ ಕ್ವಶನ್ ಅಲ್ಲಿ ಕೇಳ್ತಾ ಇರೋದು. ಸಿ, ಇಲ್ಲಿ ಕ್ಯೂಬ್, ಒಂದು ಗ್ಲಾಸ್ ಕ್ಯೂಬ್ನ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಅದರ ಅರ್ಥ ಏನು, ಅಲ್ಲಿ ಅಪ್ಪರ್ ಅಂಡ್ ಶಿಫ್ಟ್ ಆಗಿ ಕಾಣಿಸುತ್ತೆ. ಯಾವುದೇ ಆಬ್ಜೆಕ್ಟ್ ಆಗಿರಲಿ ಅಪ್ಪರ್ ಅಂಡ್ ಶಿಫ್ಟ್ ಅಲ್ಲಿ ಕಾಣಿಸುತ್ತೆ ಅಲ್ವಾ. ಸೊ ಅದರ ಅರ್ಥ ಏನು, 4 ಸೆಂಟಿಮೀಟರ್ ಅಂಡ್ 8 ಸೆಂಟಿಮೀಟರ್, ದೀಸ್ ಆರ್ ವಾಟ್, ಅಪ್ಪರ್ ಅಂಡ್ ಶಿಫ್ಟ್ ಡಿಸ್ಟೆನ್ಸ್, ರೈಟ್. ಸೊ ಆಕ್ಚುಯಲ್ ಡಿಸ್ಟೆನ್ಸ್ ಎಷ್ಟಿದೆ ಏರ್ ಬೆಬಲ್ಲು ಫ್ರಮ್ ದಿ ಸೆಕೆಂಡ್ ಸರ್ಫೇಸ್, that is we have to find out now. Okay, for that let us consider x as an actual distance, okay, from the bubble to the second surface. ಸೆಕೆಂಡ್ ಸರ್ಫೇಸ್ ತಗೊಂಡಾಗ ದೆನ್ ದಿ ಈ ಒಂದು ಡಿಸ್ಟೆನ್ಸನ್ನು, ಆ್ಯಕ್ಚುಯಲ್ ಡಿಸ್ಟೆನ್ಸನ್ನು ಎಕ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಹಾಗಾದರೆ ಇದರ ಆ್ಯಕ್ಚುಯಲ್ ಡಿಸ್ಟೆನ್ಸ್ ಏನಾಗುತ್ತೆ, ಆ್ಯಕ್ಚುಯಲ್ ಡಿಸ್ಟೆನ್ಸ್ ಆಫ್ ದಿ ಬಬಲ್ ಫ್ರಾಮ್ ದಿ ಫಸ್ಟ್ ಫೇಸ್ will be, see, 18 minus x ಮಾಡಿದಾಗ ಏನು ಸಿಗುತ್ತೆ ನಿಮಗೆ, ಈ ವ್ಯಾಲ್ಯೂ ಸಿಗುತ್ತೆ, ಆ್ಯಕ್ಚುಯಲ್ ಡಿಸ್ಟೆನ್ಸ್ ಆಫ್ ದಿಸ್ ಫೇಸ್ ಸಿಗುತ್ತೆ ಅಲ್ವಾ. ಸೊ ಫಾರ್ ದಟ್ ದಿಸ್ ವಿಲ್ ಬಿ 18 minus x ಫಾರ್ ಫಸ್ಟ್ ಫೇಸ್.
for the first phase ರಿಯಲ್ ಡೆಪ್ತ್. ಓಕೆ, ಈ ಒಂದು ಡಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡ್ತಾ ಇದ್ದಾರೆ, ವಿಚ್ ಈಸ್ 18 ಮೈನಸ್ ಎಕ್ಸ್. ದಟ್ ಈಸ್ ವಾಟ್ ವಿ ಹ್ಯಾವ್ ರೈಟ್ ಡನ್ ಹಿಯರ್, ರೈಟ್? ಸೊ ಹಾಗಾದರೆ ವಾಟ್ ಈಸ್ ದಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಇನ್ ದಿಸ್ ಕೇಸ್? ಸಿ ದಟ್ ಈಸ್ ಎನ್ ಇಸ್ ಈಕ್ವಲ್ ಟು, ರಿಫ್ರಾಕ್ಟಿವ್ ಇಂಡೆಕ್ಸ್ ಹೇಗೆ ಫೈಂಡ್ ಔಟ್ ಮಾಡ್ತೀರಿ? ನಾರ್ಮಲ್ ಶಿಫ್ಟಲ್ಲಿ, ವಿಚ್ ಈಸ್ ರಿಯಲ್ ಡೆಪ್ತ್ ಬೈ ಅಪರೆಂಟ್ ಡೆಪ್ತ್. ಸೊ ರಿಯಲ್ ಡೆಪ್ತ್ ಎಷ್ಟು ತೋರಿಸ್ತಾ ಇದೆ ನಮಗೆ? ವಿಚ್ ಈಸ್ 18 ಮೈನಸ್ ಎಕ್ಸ್, ಆ್ಯಂಡ್ ಅಪರೆಂಟ್ ಡೆಪ್ತ್ ಕೊಟ್ಟಿದ್ದಾರೆ, ದಟ್ ಈಸ್ 8 ಸೆಂಟಿಮೀಟರ್ ಹಿಯರ್. ಸೊ ವಿಚ್ ಈಸ್ 8. ಸೊ ಇದನ್ನು ಹಾಗೆ ಇಟ್ಕೊಳ್ಳಿ. ಓಕೆ, ನಮ್ಮ ಏಮ್ ಏನು? ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ರಿಫ್ರಾಕ್ಟಿವ್ ಇಂಡೆಕ್ಸ್, ಸಾರಿ, ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಆ್ಯಕ್ಚುಯಲ್ ಡಿಸ್ಟೆನ್ಸ್ ಆಫ್ ದಿ ಬಬಲ್ ಫ್ರಮ್ ಸೆಕೆಂಡ್ ಫೇಸ್. ಈ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಫಾರ್ ದ್ಯಾಟ್, ಸೊ ಫಾರ್ ದಿ ಸೆಕೆಂಡ್ ಫೇಸ್ ರಿಯಲ್ ಡೆಪ್ತ್ ಈಸ್ ಎಕ್ಸ್. ಸೊ ಎನ್ is equal to real depth by apparent depth. Real depth is what? X. That is what we have assumed. Divided by apparent depth is, apparent depth ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ? 4 ಅಂತ ಕೊಟ್ಟಿದ್ದಾರೆ. ಓಕೆ, which is 4. ಸೊ ನಾವು ಸಿ, ಈ ಏರ್ ಬಬಲ್ ಇನ್ ಬಿಟ್ವೀನ್ ಇದೆ, ಒಂದು ಫಸ್ಟ್ ಫೇಸಿಂದ, ಇನ್ನೊಂದು ಸೆಕೆಂಡ್ ಫೇಸಿಂದ, ರೈಟ್? ಸೊ ಹಾಗಾದರೆ ಇದೆರಡನ್ನು ಈಕ್ವಲ್ ಮಾಡಿ ನೋಡೋಣ ಎಷ್ಟು ವ್ಯಾಲ್ಯೂ ಸಿಗುತ್ತೆ, ಎಕ್ಸ್ ಎಷ್ಟು ಸಿಗುತ್ತೆ ಅಂತ ಹೇಳಿ. ದಟ್ ಈಸ್ 18 ಮೈನಸ್ ಎಕ್ಸ್ ಡಿವೈಡೆಡ್ ಬೈ 8 ಈಕ್ವಲ್ ಟು ಎಕ್ಸ್ ಬೈ 4. ಓಕೆ, 4 1s are 4 2s are, which is 18 minus x is equal to 2x, or 18 is equal to, this will be 3x, 3 6 are, so x is equal to, x is equal to 6 centimeter. Okay, and one more question they have asked is refractive index. So refractive index ಹೇಗೆ find out ಮಾಡ್ತೀರಿ? Which is, that is what we have written here, right? So n is equal to x by 4. So x value is 6. 6 divided by 4, which is 3 by 2, nothing but 1.5. So this is the actual distance from second phase, and this is the refractive index value. Okay,